ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವಾಗ ಲೆಗ್ಗೆರೆ ಬ್ರಿಡ್ಜ್ ಹತ್ರ ಇರುವ ಶ್ರೀ ವಿದ್ಯಾಗಣಪತಿ ಟೆಂಪಲ್ನಲ್ಲಿದ್ದೀನಿ. ಈ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಶ್ರೀ ಮಂಜುಶ್ರೀ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀ ಸಿದ್ದೇಗೌಡರು ನೇತೃತ್ವದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲ ಸಾಲು ಸಾಲಾಗಿ ಶಿವನ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಿದ್ದೇಗೌಡರು ಅಣ್ಣನವರಿಂದ 2 ಸವಿ ಮಾತುಗಳನ್ನು ಕೇಳೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ. ಇವತ್ತು ಮಹಾಶಿವರಾತ್ರಿ. ಈ ನಮ್ಮ ಲಗ್ಗೆರೆಯ ಜನತೆಗೆ ಮತ್ತು ನಾಡಿನ ಜನತೆಗೆ ಶಿವ ಮತ್ತು ಪಾರ್ವತಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇದು ವಿದ್ಯಾಗಣಪತಿ ದೇವಸ್ಥಾನ. ಇಲ್ಲಿ ಶಿವ ಪಾರ್ವತಿ ಸಮೇತ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನ 20 ವರ್ಷಗಳಿಂದ ಸತತವಾಗಿ ಶಿವರಾತ್ರಿಯನ್ನು ಅದ್ದೂರಿಯಾಗಿ ಮಾಡ್ತಾ ಬಂದಿದ್ದೀವಿ. ಇಲ್ಲಿನ ಭಕ್ತಾದಿಗಳು ತುಂಬ ಶ್ರದ್ಧಾಭಕ್ತಿಯಿಂದ ಬಂದು ಈ ದಿನ ದೇವರ ದರ್ಶನ ಪಡೀತಾ ಇದ್ದಾರೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಮಸ್ತ ನಾಡಿನ ಜನರಿಗೆ ಭಗವಂತ ಎಲ್ಲರಿಗೂ ಒಳ್ಳೆದು ಮಾಡಲಿ. ಏನು ನಮ್ಮ ನಾಡನ ಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸಿದ್ದೇಗೌಡರ ನೇತೃತ್ವದಲ್ಲಿ ಈ ದೇವಸ್ಥಾನ ಪ್ರತಿ ವರ್ಷದ ಈ ವರ್ಷವೂ ಸಹ ನಮ್ಮನ್ನೆಲ್ಲ ಪೂಜೆ ಕರೆದು ಅವರು ಏನು ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ನಮ್ಮನ್ನು ಟ್ರಸ್ಟ್ನವರೆಲ್ಲರೂ ಕರೆದು ಇವತ್ತು ಸನ್ಮಾನ ಮಾಡಿ ದೇವರ ದರ್ಶನದ ಭಾಗ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿದ್ದಕ್ಕಾಗಿದೆ. ಧನ್ಯವಾದ. ಈ ಮಹಾಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದಂಥ ನಮ್ಮ ಸಿದ್ದೇಗೌಡರು ಅಣ್ಣನವರಿಗೆ ನಮಸ್ಕಾರ ಹೇಳುತ್ತಾ, ಹಾಗೆ ನನ್ನ ಹಸ್ಬೆಂಡ್ ಆದ ಪುಟ್ಟೇಗೌಡರ ಸ್ನೇಹಿತರಾದ ಶ್ರೀ ಕುಣಿಗಲ್ ಶಂಕರ್ ಅಣ್ಣಗೂ ಹಾಗೂ ಟೆಂಟ್ ಹೌಸ್ ಮಾಲೀಕರಾದ ದೇವರಾಜ ಸ್ವಾಮಿ ಅಣ್ಣನಿಗೂ ಹಾಗೂ ಅನ್ಸಿಯಮ್ಮ ಆಂಟಿ, ಕಾಂಚನ ಅಕ್ಕ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಮತ್ತೊಮ್ಮೆ ಭೇಟಿಯಾಗಿರುವಂಥ ಕ್ಷಣ ಇದು. ಹ್ಯಾಪಿ ಶಿವರಾತ್ರಿ ಫ್ರೆಂಡ್ಸ್. ಯಾರೆಲ್ಲ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ಕಾಯ್ತಾರಿ. ಟಾಟಾ, ಬಾಯ್ ಬಾಯ್, ಸಿ ಯು.